ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಮತ್ತೊಂದು ಸೇವೆನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದು ಯಾವುದಪ್ಪ ಸೇವೆ ಅಂತ ಅಂದರೆ, ನೀವು ತಮ್ಮೇಲಲ್ಲಿ ನೋಡ್ತಾ ಇರ್ಬೋದು, ಹೆಡ್ಲೈನ್ಸಲ್ಲಿ ಹಾಕಿದ್ದೀನಿ. ಏನಂತ ಅಂದರೆ, ರಾಯರ ಮೇಲೆ ನಿಜವಾದ ನಂಬಿಕೆ ಇರೋವಂಥವ್ರು ಯಾರೇ ಆಗಿರ್ಬೋದು, ಅಂಥವರು ಈ ಸೇವೆನ ಮಾಡೋದಕ್ಕೆ ಮನಸ್ಪೂರ್ವಕವಾಗಿ ನಂಬಿಕೆ ಇರೋವಂಥವ್ರು ಮಾಡ್ಬೋದು. ಯಾವುದೇ ಒಂದು ಇಷ್ಟಾರ್ಥ ಇರ್ಬೋದು, ನಿಮಗೆ ಇಂಥ ಇಷ್ಟಾರ್ಥಗಳು ನಮಗೆ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರು ಅನುಗ್ರಹ ಮಾಡ್ತಾರೆ. ಆದರೆ ನಿಮ್ಮ ಆಸೆಗಳು ಯಾವ ರೀತಿ ಇರಬೇಕು ಅಂದರೆ, ಕಾಯುವಂಥ ತಾಳ್ಮೆನೂ ಇರಬೇಕು. ಯಾಕಂದರೆ ನೀವು 21 ದಿನದಲ್ಲಿ ನನಗೆ ಒಂದು ಒಳ್ಳೆ ಅರಮನೆನ ಕಟ್ಕೊಡಿ ಅಂದರೆ ಖಂಡಿತವಾಗ್ಲೂ 21 ದಿನದಲ್ಲಿ ಮನೆ ಆಗ್ಬಿಡುತ್ತಾ? ಆ ರೀತಿ ನಿಮಗೆ ಮನೆ ಕಟ್ಟೋ ಯೋಗಕ್ಕೆ ಏನು ಬೇಕೋ ಅದನ್ನು ಅವರು ಯಾವ ರೂಪದಲ್ಲಿ ನಿಮಗೆ ಏನೇನು ಸಮಸ್ಯೆಗಳಾಗಿದೆಯೋ ಆ ಸಮಸ್ಯೆಗಳಿಗೆ ಯಾವ ಪರಿಹಾರ ಮಾಡಿಕೊಂಡ್ರೆ ಆಗುತ್ತೆ ಅನ್ನೋದನ್ನ ಆ ದಾರಿ ಕಾಣಿಸ್ತಾರೆ. ಆ ದಾರಿ ಕಾಣಿಸೋದಕ್ಕೋಸ್ಕರನಾದ್ರೂ ನಾವು ಆ ಸೇವೆನ ಮಾಡಬೇಕಾಗುತ್ತೆ. ಇನ್ನು ನಮಗೆ ಮದುವೆ ಆಗಬೇಕು ಅಂತ ಬಯಸ್ತಾ ಇರ್ತೀರಾ, ಅಂಥವ್ರಿಗೆ ಒಳ್ಳೆ ಕಡೆ ಸಂಬಂಧಗಳು ಅಥವಾ ಒಂದು ಒಳ್ಳೆ ಹೆಣ್ಣು ಅಥವಾ ಒಂದು ಒಳ್ಳೆ ಗಂಡು ಸಿಗೋದಕ್ಕೆ ನಿಮಗೆ ಯಾವುದೋ ಒಂದು ರೀತಿಯ ದಾರಿ ವ್ಯವಸ್ಥೆ ಬೇಕಾಗಿರುತ್ತೆ. ಯಾರ ವ್ಯಕ್ತಿಗಳ ನಿಮಗೆ ಸಹಾಯ ಬೇಕಾಗಿರುತ್ತೆ. ಅಂತಹ ವ್ಯಕ್ತಿಗಳನ್ನು ಅಥವಾ ಅಂತಹ ಸಂದರ್ಭಗಳನ್ನು ರಾಯರು ನಿಮ್ಮೊಂದಿಗೆ ಸೃಷ್ಟಿ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಅದಾದಮೇಲೆ ನಿಮಗೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥವ್ರು ಇದನ್ನು ಮಾಡ್ಬೋದು. ಸಂತಾನಕ್ಕೆ ಸಂಬಂಧಪಟ್ಟಂಥವ್ರು ನಮಗೆ ಒಳ್ಳೆ ಸಂತಾನ ಬೇಕು ಅಂತ ಬಯಸುವಂಥವ್ರು ಕೂಡ ಈ ಸೇವೆಗಳನ್ನು ನೀವು ಮಾಡ್ಬೋದು. ಅದು ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೇನು ಮಾಡಿದ್ರು ತುಂಬ ಬಂಡವಾಳ ಹಾಕಿದ್ದೀವಿ ಆದರೆ ನಮಗೆ ಲಾಸ್ ಆಗ್ತಾ ಇದೆ, ಏನು ಮಾಡಿದ್ರು ನಮಗೆ ವ್ಯಾಪಾರ ಏಳ್ಗೆನೇ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಯಾರು ಬೇಕಾದ್ರೂ ಯಾವ ಆಸೆ ಈಡೇರಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ದಂಪತಿಗಳ ಮಧ್ಯೆ ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಅಂಥವ್ರು ನಮ್ಮ ಸಂಸಾರ ಸರಿ ಹೋಗಲಿ ಅಂತಲೂ ಕೂಡ ಮಾಡ್ಬೋದು. ಅಥವಾ ನಮಗೆ ಒಳ್ಳೆಯ ಉದ್ಯೋಗ ಸಿಗಲೇಬೇಕು, ನಾವು ಬಹಳ ದಿನದಿಂದ ಉದ್ಯೋಗಕ್ಕೋಸ್ಕರ ಪರಿತಪಿಸ್ತಾ ಇದ್ದೀವಿ, ಅಂಥದ್ದು ನಮಗೆ ಆಗಬೇಕು ಅಂತ ಬಯಸೋವಂಥವ್ರು, ಯಾರು ಯಾವುದೇ ಆಸೆ ನೆರವೇರಬೇಕು ಅಂತ ಬಯಸೋವಂಥವ್ರು ರಾಯರ ಮೇಲೆ ನಂಬಿಕೆ ಇದ್ದರೆ 21 ದಿನಗಳ ಕಾಲ ಈ ಸೇವೆನ ನೀವು ಮಾಡಬೇಕಾಗುತ್ತೆ. ನೀವು ರಾಯರ ಮಠಗಳಲ್ಲಿ ನೀವು ಮಾಡಿದ್ರೆ ಈ ಸೇವೆ ಪರಿಪೂರ್ಣವಾಗಿ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇನ್ನು ನಾನ್ ವೆಜ್ಜು ತಿನ್ನಬೇಕಾ ತಿನ್ನಬಾರ್ದಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯಾಕಂದರೆ ಈ ಸೇವೆಗೆ ನೀವು ದೇಹ ಮತ್ತು ಮನಸ್ಸನ್ನು ಕೂಡ ಅರ್ಪಣೆ ಮಾಡ್ತೀರಾ. ಅಂದರೆ ನೀವು ನಾನು ಹೇಳ್ಕೊಡೋ ಅಂಥ ಸೇವೆಯಲ್ಲಿ ನೀವು ಪ್ರದಕ್ಷಿಣೆ ಸೇವೆನ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ಯಾರೇ ಆಗಿರಲಿ, ಅವರು ಮುಖ್ಯವಾಗಿ ರಾಯರ ಸೇವೆ ಮಾಡಬೇಕು ಅಂತ ಬಯಸೋವಂಥವ್ರು ಯಾವುದೇ ಒಂದು ಸೇವೆನೂ ರಾಯರು ಜಾಸ್ತಿ ಇಷ್ಟಪಡೋದಿಲ್ಲ. ಅವರು ಇಷ್ಟಪಡೋವಂಥದ್ದು ಪ್ರದಕ್ಷಿಣೆ ಸೇವೆ ಆಗಿರುತ್ತೆ. ಈ ಪ್ರದಕ್ಷಿಣೆ ಸೇವೆ ನೀವು ಮಾಡಬೇಕು ಅಂದಾಗ ದೇಹ ಮತ್ತು ಮನಸ್ಸು ನಿಮಗೆ ಶುದ್ಧವಾಗಿರಬೇಕು. ಆ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೀವು 21 ದಿನಗಳ ಕಾಲ ನಾನ್ ವೆಜ್ ತಿಂತೀರಾ ಬಿಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೀವು ತಿನ್ನಿ ಅಂತಲೂ ಹೇಳಲ್ಲ, ನೀವು ತಿನ್ನಬೇಡಿ ಅಂತಲೂ ಹೇಳಲ್ಲ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇನ್ನು ಪ್ರತಿದಿನ ನೀವು ಸ್ನಾನ ಮಾಡಲೇಬೇಕಂತಂದರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯಾಕಂದರೆ ಕೆಲವೊಬ್ಬರಿಗೆ ನಮಗೆ ದಿನ ಸ್ನಾನ ಮಾಡೋಕ್ಕಾಗೋದಿಲ್ಲ, ಟೈಮ್ ಇರೋದಿಲ್ಲ ಅಂತಾರೆ. ಕೊನೆ ಪಕ್ಷ ನೀವು ಪ್ರತಿದಿನ ನೀವು ಮೈಗೆ ಸ್ನಾನ ಮಾಡುವಂಥ ವ್ಯವಸ್ಥೆನಾದರೂ ಮಾಡ್ಕೊಳ್ಳಿ. ಇನ್ನು ಗುರುವಾರದ ದಿನ ಮತ್ತು ಶನಿವಾರದ ದಿನ, ರಾಯರ ವಾರ ಬಂದು ಗುರುವಾರ ಆಗಿರುತ್ತೆ. ಇನ್ನು ಶನಿವಾರ ಬಂದು ಮುಖ್ಯ ಅಂದರೆ ರಾಯರ ಕುಲದೇವರಾದಂಥ ವೆಂಕಟೇಶ್ವರ ಸ್ವಾಮಿ ಅಂದರೆ ಶ್ರೀನಿವಾಸ ದೇವರ ವಾರ ಆಗಿರುತ್ತೆ.
ಅಥವಾ ನಿಮ್ಮ ಕುಲದೇವರುಗಳ ವಾರ ಯಾವ ವಾರ ಇರುತ್ತೋ ಆ ವಾರಗಳಲ್ಲಿ ನೀವು ತಲೆಗೆ ಸ್ನಾನ ಮಾಡೋಂಥ ವ್ಯವಸ್ಥೆನ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂದರೆ 21 ದಿನಗಳ ಕಾಲ ನಿರಂತರವಾಗಿ ಸ್ನಾನ ಮಾಡಿಯೇ ಮಾಡ್ತೀನಿ ಅಂದರೆ ಅದು ಇನ್ನೂ ಅದ್ಭುತವಾಗಿ ಅತ್ಯುತ್ತಮವಾಗಿ ನಿಮ್ಮ ಕೆಲಸ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಏನೇನು ತಯಾರಿ ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ಯಾವುದೇ ರೀತಿಯ ತುಪ್ಪದ ದೀಪ ಹಚ್ಚಲೇಬೇಕು, ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ನಿಮ್ಮ ದೇಹನ ಶ್ರಮಿಸಿ, ಅಂದರೆ ನೀವು ಕಷ್ಟಪಟ್ಟು ನಿಮಗೆ ಏನು ಬೇಕೋ ಅದನ್ನು ರಾಯರ ಸೇವೆ ಮಾಡಿ ಪಡ್ಕೊಳ್ಳೋ ಅಂಥದ್ದು ಮಾತ್ರ ಈ ಸೇವೆ ಆಗಿರುತ್ತೆ. ಅಂದರೆ ನೀವು ಏನು ಮಾಡಬೇಕು ಅಂದರೆ 21 ದಿನಗಳ ಕಾಲ ಪ್ರತಿದಿನ ನೀವು 48 ಪ್ರದಕ್ಷಿಣೆನ ನೀವು ರಾಯರ ಬೃಂದಾವನದ ಎದುರಿಗೆ ನೀವು ಹಾಕಬೇಕು. ಒಂದು ಹೆಚ್ಚೂ ಹಾಕಬೇಡಿ, ಒಂದು ಕಡಿಮೆನೂ ಹಾಕಬೇಡಿ. ಪ್ರತಿದಿನ ನೀವು ರಾಯರ ಮಠಕ್ಕೆ ಹೋಗಬೇಕಾಗುತ್ತೆ. 48 ಪ್ರದಕ್ಷಿಣೆನ ನೀವು ಹಾಕಬೇಕಾಗುತ್ತೆ. ಹಾಕೋದಕ್ಕಿಂತ ಮುಂಚೆ ಮೊದಲ ದಿನ ನೀವು ಒಂದು ರಾಯರ ಮಠಗಳಲ್ಲಿ ಯಾರಾದರೂ ಅರ್ಚಕರಿದ್ದರೆ ಅವ್ರ ಹತ್ರ ನೀವು ಒಂದು ಸಂಕಲ್ಪ ಸೇವೆ ಅಂತ ನೀವು ಮಾಡಿಸಿ ಒಂದು 50 ರೂಪಾಯಿ ಕೊಟ್ಟರೆ ಆವತ್ತಿನ ನಕ್ಷತ್ರ ಗೋತ್ರ ಎಲ್ಲನೂ ಕೇಳಿ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬೇಕಾದ್ರೆ ಅವ್ರ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲೇ ಅಂದ್ಕೊಂಡು ನೀವು ಸಂಕಲ್ಪ ಸೇವೆ ಮಾಡಿಸಿ ತದನಂತರ ಇದನ್ನು ಮಾಡೋ ಅಂಥದ್ದನ್ನು ಮಾಡಿ. ನೀವು ತೊಗೊಂಡೋಗ್ಬೇಕಾಗಿರೋದು ಒಂದೇ ಒಂದು ಮೊಳ ತುಳಸಿ ದಳ. ಯಾಕಂದರೆ ಪ್ರತಿದಿನ ರಾಯರ ಸೇವೆಗೆ ನಾವು ಹೋಗೋ ಅಂಥದ್ದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಸೇವೆಗಳನ್ನು ಮಾಡುವಾಗ ಬರೀ ಕೈಯಲ್ಲಿ ಸೇವೆಗಳನ್ನು ಮಾಡಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೋಸ್ಕರ ನೀವು 21 ದಿನಗಳ ಕಾಲ ರಾಯರಿಗೆ ಇಷ್ಟಪಡುವಂತಹ ತುಳಸಿನ ನೀವು ತಗೊಂಡೋಗ್ಬೇಕಾಗುತ್ತೆ. ಅಂದರೆ ಒಂದು ಮೊಳ ತುಳಸಿನ ತಗೊಂಡೋಗ್ಬೋದು, ಇಲ್ಲ ಅಂದರೆ ಪ್ರತಿದಿನ ತುಳಸಿ ಹಾರನ್ನು ನೀವು ತಗೊಂಡೋಗಿ ರಾಯರ ಮಠಗಳಿಗೆ ಹಾಕಿಸ್ಬೋದು. ಅಕಸ್ಮಾತ್ ನಮ್ಗೆ ಅದು ಕೊಡೋಕ್ಕೆ ಶಕ್ತಿ ಇಲ್ಲ ಅನ್ನೋರು ಒಂದು 11 ತುಳಸಿ ದಳಗಳಿದ್ರೆ ಅದನ್ನು ನೀವು ತಗೊಂಡೋಗಿ ರಾಯರ ಮಠಗಳಿಗೆ ಅವರು ಅರ್ಚನೆ ಮಾಡೋ ಅಂಥ ಸಮಯದಲ್ಲಿ ಅಷ್ಟೋತ್ತರ ಸೇವೆಗಳು ಮಾಡುವಾಗ ನೀವು ಆ ತುಳಸಿನ ನೀವು ಕೊಡೋ ಅಂಥ ವ್ಯವಸ್ಥೆನ ನೀವು ಮಾಡ್ಬೋದು. ಇಷ್ಟೇ ಈ ಸೇವೆಗೆ ಬೇಕಾಗಿರೋದು. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಕೆಲಸನ ನೀವು ಮಾಡಬೇಕು. ಯಾಕಂದರೆ ನಿಮ್ಮಲ್ಲಿ ಯಾವುದೋ ಒಂದು ಕರ್ಮದ ಕಷ್ಟಗಳು ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಅಂದಾಗ ಆ ಬಾಧೆಗಳೆಲ್ಲ ಹೋಗಬೇಕು, ನೋವುಗಳು ಹೋಗಬೇಕು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು, ನಾವು ಅಂದ್ಕೊಂಡಿರೋ ಅಂಥ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ಬಯಸೋ ಅಂಥವ್ರು ನೀವು ಏನು ಮಾಡಬೇಕು ಅಂದರೆ ಮೊದಲಿಗೆ ಒಂದು 100 ರೂಪಾಯಿ ಅಥವಾ ಒಂದು 1000 ರೂಪಾಯಿ ಅಥವಾ ಒಂದು 500 ರೂಪಾಯಿ ಅಷ್ಟು ನಾಣ್ಯಗಳನ್ನು ನೀವು ಕಲೆಕ್ಟ್ ಮಾಡಿ ಮಡಿಕೊಂಡಿರಬೇಕು. ಯಾಕಂದರೆ 21 ದಿನಕ್ಕೆ ನೀವು ಎಷ್ಟು ನಾಣ್ಯಗಳನ್ನು ನೀವು ಪ್ರತಿದಿನ ಒಂದು ನಾಣ್ಯಗಳನ್ನು 10 ರೂಪಾಯಿ ನೀವು ದಾನ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, 10 ನಾಣ್ಯಗಳನ್ನು ಒಂದು ಕಡೆ ಇಟ್ಕೊಬೇಕು. ಆ ರೀತಿ ಅಂದರೆ ನೀವು ಎಷ್ಟಾದರೂ ನಾಣ್ಯಗಳನ್ನು ಹೆಚ್ಚು ನೀವು ದಾನನ ಮಾಡಬೇಕಾಗುತ್ತೆ. ಅದು ನೀವು 10 ರೂಪಾಯಿ ಮಾಡ್ಬೋದು, 100 ರೂಪಾಯಿ ಮಾಡ್ಬೋದು, 200 ರೂಪಾಯಿ ಮಾಡ್ಬೋದು, 500 ರೂಪಾಯಿ ಮಾಡ್ಬೋದು, ಇಲ್ಲ ಒಂದು ದಿನಕ್ಕೆ ನೀವು 1000 ರೂಪಾಯಿ ನಾಣ್ಯಗಳನ್ನು ನೀವು ದಾನವಾಗಿ ಕೊಡ್ಬೋದು. ಆದರೆ ನಿಮ್ಮ ಇಷ್ಟ, ನೀವು ಎಷ್ಟಾದರೂ ನಾಣ್ಯಗಳನ್ನು ದಾನವಾಗಿ ನೀವು ಕೊಡೋ ಅಂಥದ್ದನ್ನು ನೀವು ಮಾಡಲೇಬೇಕು. ಆ ನಾಣ್ಯಗಳನ್ನು ನೀವು ರಾಯರ ಎದುರಿಗೆ ಇಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು, ಇವಾಗ ಉದಾಹರಣೆಗೆ ಒಂದು 11 ರೂಪಾಯಿ ಅನ್ಕೊಳ್ಳೋಣ, 10 ರೂಪಾಯಿ ಅನ್ಕೊಂಡ್ರೆ 10 ರೂಪಾಯಿ ಸಮ ಆಗುತ್ತೆ, ಬೆಸ ಇರಲಿ ಅಂದ್ಬಿಟ್ಟು 11 ರೂಪಾಯಿ ಅನ್ಕೊಳ್ಳೋಣ. ಇವತ್ತು ಒಂದು 11 ರೂಪಾಯಿಗಳನ್ನ ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಯಾವ ಬೇಡಿಕೆ ನೆರವೇರಬೇಕು, ನಿಮಗೆ ಯಾವ ಸಮಸ್ಯೆಗಳಿದೆ, ಯಾವ ವ್ಯವಹಾರ ಕುಂಠಿತ ಆಗಿದೆ, ಯಾವ ನೋವುಗಳು ನಿಮಗೆ ಬಾಧಿಸ್ತಿದೆ ಅಂತ ನೀವು ತಿಳ್ಕೊಂಡು ರಾಯರ ಎದುರಿಗೆ ನೀವು ಆ ದುಡ್ಡನ್ನ ಇಟ್ಕೊಂಡು ಈ ಕಷ್ಟಗಳೆಲ್ಲ ಈ ನಾಣ್ಯದ ಕರ್ಮಗಳ ಮೂಲಕ ಹೊರಟೋಗ್ಬಿಡ್ಲಿ, ನಾನು ಯಾವುದೋ ಒಂದು ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ದೀನಿ, ಆ ಕರ್ಮಗಳು ಶಾಪಗಳು ಅಥವಾ ನನಗೆ ಗೊತ್ತಿಲ್ಲದಿದ್ದಂಗೆ ನನ್ನ ವಿವೇಚನೆಗೆ ಬರದಂತೆ ನಾನು ಏನಾದರೂ ಅಪರಾಧಗಳು ಮಾಡಿದರೆ, ಶಾಪಗಳನ್ನು ಹಾಕಿಸ್ಕೊಂಡಿದ್ರೆ, ಅಥವಾ ನಾನು ಯಾರಾದರೂ ಮನಸ್ಸಿಗೆ ನೋವು ಮಾಡಿದರೆ ಅದೆಲ್ಲ ದೂರ ಹೋಗಲಿ ಅಂತ ನಿಮಗೆ ಏನೇನು ನೋವುಗಳಿದೆಯೋ ಅದನ್ನೆಲ್ಲ ನೀವು ಹೇಳ್ಕೊಂಡು ರಾಯರಿಗೆ 48 ಪ್ರದಕ್ಷಿಣೆನ ಹಾಕಿ ತದನಂತರ ನೀವು ತುಳಸಿ ಮಾಲೆನ ಅಲ್ಲಿ ಹಾಕಿಸಿ ನಿಮಗೆ ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ. ಅದನ್ನು ನೀವು ತಗೊಂಡು ಬರೋ ಅಂಥ ಸಮಯದಲ್ಲಿ ನಿಮಗೆ ದಾರಿಲಿ ಯಾರಾದರೂ ಸಿಗಲಿ, ಭಿಕ್ಷುಕರು ಇರ್ಬೋದು, ವಯೋವೃದ್ಧರು ಇರ್ಬೋದು, ಅಥವಾ ಬಡವರು ಇರ್ಬೋದು, ನಿಮಗೆ ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅಲ್ಲಿ ಬಂದಂಥವ್ರಿಗೆ ಯಾರಾದರೂ ಮಠಗಳ ಎದುರಿಗೆ ರೋಡಲ್ಲಿ, ಅಂದರೆ ನಿಮ್ಮ ಮನೆಗೆ ಹೋಗೋ ಅಂಥ ವ್ಯವಸ್ಥೆಯಲ್ಲಿ, ಅಂದರೆ ನೀವು ಮನೆಗೆ ತಲುಪೋ ಅಷ್ಟರಲ್ಲಿ ನಿಮ್ಮ ಕಣ್ಣಿಗೆ ಯಾರು ಬೀಳ್ತಾರೋ ಅವರಿಗೆ ಆ ನಾಣ್ಯಗಳನ್ನು 21 ದಿನಗಳ ಕಾಲ ನಿರಂತರವಾಗಿ
ಒಂದೊಂದು ದಿನಕ್ಕೆ ಹನ್ನೊಂದು ಅಂತಲೇ ನೀವು ನಾಣ್ಯಗಳನ್ನು ದಾನ ಮಾಡೋ ಅಂಥದ್ದನ್ನ ಮಾಡಬೇಕು. ಅದು 1 ರೂಪಾಯಿಗಳನ್ನಾದರೂ ದಾನ ಮಾಡಿ, ಇಲ್ಲ ಅಂದರೆ 2 ರೂಪಾಯಿ ಆದರೂ ದಾನ ಮಾಡಿ, ಇಲ್ಲ 5 ರೂಪಾಯಿದು 2 ಕಾಯಿನ್ಗಳನ್ನ ನೀವು ದಾನ ಮಾಡಿ, ಅದ್ರ ಜೊತೆ 1 ರೂಪಾಯಿ ಕಾಯಿನ್ ಸೇರಿಸ್ಕೊಂಡು ದಾನ ಮಾಡ್ತೀನಿ ಅಂದರೆ ನೀವು ದಾನ ಮಾಡ್ಬೋದು. ನಿಮಗೆ ಇಷ್ಟು ಯಾವ ಒಟ್ಟಿನಲ್ಲಿ ನೀವು ನಾಣ್ಯಗಳನ್ನು ಹೆಚ್ಚು ಎಷ್ಟೆಷ್ಟು ದಾನ ಮಾಡ್ತೀರೋ ಅಷ್ಟೆಷ್ಟು ನಮ್ಮ ಕರ್ಮಗಳು, ಬಾಧೆಗಳು, ನೋವುಗಳು ಅದು ಇಳಿಮುಖ ಆಗಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಯಶಸ್ಸು ಮತ್ತು ಕೀರ್ತಿ ಬರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸರಳವಾದದ್ದು. ಖಂಡಿತವಾಗ್ಲೂ ಇದನ್ನು ನಂಬಿಕೆ ಇಟ್ಟು 48 ಪ್ರದಕ್ಷಿಣೆನ ಹಾಕಿ. ಯಾಕಂದರೆ ರಾಯರು ಎಲ್ಲ ಸೇವೆಗಳಿಗಿಂತ ಯಾರು ಪ್ರದಕ್ಷಿಣೆ ಸೇವೆನ ಮಾಡ್ತಾರೋ ಅವರನ್ನು ಖಂಡಿತವಾಗ್ಲೂ ರಾಯರು ಕೈ ಹಿಡಿತಾರೆ. ಆದರೆ ಇನ್ನೊಂದು ಮುಖ್ಯ, ನೀವು ಪ್ರದಕ್ಷಿಣೆ ಸೇವೆ ಮಾಡುವಾಗ ಪ್ರತಿಯೊಂದು ಪ್ರದಕ್ಷಿಣೆ ಸೇವೆಯಲ್ಲೂ ರಾಯರ ನೆನೆಯುವುದರ ಜೊತೆಗೆ ರಾಮನನ್ನು ನೆನೆಯಿರಿ. ರಾಮನ ಜೊತೆಗೆ ನೀವು ಆಂಜನೇಯನನ್ನು ನೀವು ಸ್ಮರಣೆ ಮಾಡಿ ನೀವು ಸೇವೆ ಮಾಡಿದಾಗ ಮಾತ್ರ ನಿಮಗೆ ಪೂರ್ಣವಾಗಿ ಪ್ರತಿಫಲ ಸಿಗೋಕ್ಕೆ ಸಾಧ್ಯ. ಯಾಕಂದರೆ ಶ್ರೀ ರಾಘವೇಂದ್ರರು ಮೊದಲಿಗೆ ಆರಾಧನೆ ಮಾಡುವಂಥದ್ದು ಮುಖ್ಯ ಪ್ರಾಣ ದೇವರಾದಂತಹ ಆಂಜನೇಯರು ಯಾರನ್ನು ಪೂಜೆ ಮಾಡ್ತಾರೆ ಅಂದರೆ ಮೂಲ ರಾಮರನ್ನ ಪೂಜೆ ಮಾಡ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಯಾವಾಗಲೂ ರಾಮ ಮತ್ತು ಹನುಮಂತ ದೇವರನ್ನ ಸ್ಮರಣೆ ಮಾಡಿ ಅವರನ್ನು ನಾವು ಹೃದಯದಲ್ಲಿ ಕಣ್ಣಲ್ಲಿ ನೆನಪಿಸಿಕೊಂಡು ಅವರ ಬಿಂಬನ ರಾಯರು ಮತ್ತು ಹನುಮಂತ ದೇವರು ರಾಮರನ್ನು ತಬ್ಬಿ ಹಿಡ್ಕೊಂಡಿರೋ ಅಂತಹ ಚಿತ್ರಣನ ನೀವು ಒಪ್ಕೊಂಡಿರೋ ಅಂಥದ್ದನ್ನು ನೀವು ಕಲ್ಪನೆ ಮಾಡಿ, ರಾಯರು ನಮ್ಮ ಕಷ್ಟಗಳಿಗೆ ಹೀಗೆ ನಮ್ಮನ್ನು ಅಪ್ಪಿಕೊಂಡು ನಮ್ಮ ಕೆಲಸಗಳನ್ನೆಲ್ಲ ಒಪ್ಪಿಕೊಂಡು ನಮಗೆ ಸಿದ್ಧಿಸ್ತಾರೆ ಅನ್ನೋ ನಂಬಿಕೆಯಿಂದ ನೀವು ರಾಯರ ಜೊತೆ ರಾಮನನ್ನು ನೆನೆಸುತ್ತಾ ಹನುಮನ್ನು ನೆನೆಸುತ್ತಾ ನೀವು ಸೇವೆನ ಮಾಡಿ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು 21 ದಿನದ ಒಳಗಾಗಿ ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಾವು ಹೇಳ್ಬೋದು ನೀವು ಮಾಡಿ ಅಂತ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮಗೆ ಸರಿ ಅನಿಸಿದ್ರೆ ನಿಜವಾಗ್ಲೂ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದರೆ ಮಾಡಿ. ಯಾಕಂದರೆ ಕೆಲವೊಬ್ಬರು ಮಾಡಿದಾಗ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ. ಅದಕ್ಕೆ ಕಾರಣಗಳು ಅವರು ಮಾಡ್ಕೊಂಡಿರೋಂಥ ತಪ್ಪುಗಳಿರ್ಬೋದು, ಅಥವಾ ಅವರಲ್ಲೇ ಇರುವಂಥ ನ್ಯೂನತೆಗಳಿರ್ಬೋದು, ಅಥವಾ ಹಣೆ ಬರದಲ್ಲಿರುವಂಥ ವಿಧಿ ಕರ್ಮದ ಆಟಗಳು ಇರ್ಬೋದು. ಆದರೆ ಒಂದು ಸೇವೆ ಅಂತ ಮಾಡುವಾಗ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಖಂಡಿತವಾಗ್ಲೂ ಆಗೋ ಅಂಥದ್ದು 100ಕ್ಕೆ 100ರಷ್ಟು ಸತ್ಯ ಆಗಿರುತ್ತೆ. ಆದರೆ ನಾವು ಅದನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ಳೋಣ ಅಂತ ತಿಳಿಸ್ತಿದ್ದೀನಿ. ನಿಮಗೆ ಯಾರಿಗೆ ಒಲವಿದೆಯೋ, ಮಾಡ್ಕೋಬೇಕು ಅನ್ನೋ ಹಂಬಲ ಇದೆಯೋ ಅಂಥವರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ.